ನಮಸ್ಕಾರ ಸ್ನೇಹಿತರೆ. ಹರೇ ಕೃಷ್ಣ. ಕರೆದರೆ ಬರುವ ಕೃಷ್ಣ. ಅವರು ಕೇವಲ ಮಹಾಭಾರತದ ಯೋಧನ ಮಾರ್ಗದರ್ಶಕನಲ್ಲ, ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಜೊತೆಗಿರುವ ದೈವಶಕ್ತಿ. ನಾವು ಕಷ್ಟದಲ್ಲಿ ಅಳುತ್ತಾ ಕರೆದಾಗಲೂ, ಸಂತೋಷದಲ್ಲಿ ಹರ್ಷದಿಂದ ಕರೆದಾಗಲೂ ನಮ್ಮ ಹೃದಯಕ್ಕೆ ಉತ್ತರ ನೀಡುವವರು ಕೃಷ್ಣ. ಇಂದು ನಾವು ಆ ಕರುಣಾಮಯ ಶ್ರೀಕೃಷ್ಣನ ಭಕ್ತಿಯ ಮಧುರ ಸಂದೇಶವನ್ನು ಕೇಳೋಣ. ನಮ್ಮ ಕೃಷ್ಣ ದೇವರಿಗೆ ಜಾತಿ ಧರ್ಮ ಎಂಬ ಭೇದ ಭಾವ ಇಲ್ಲ. ಅವನಿಗೆ ಎಲ್ಲರೂ ಒಂದೇ. ದೇವರು ಭಕ್ತಾಧೀನ. ಕೃಷ್ಣ ನೀ ಬೇಗನೆ ಬಾರು ಎಂದು ಭಕ್ತಿಯಿಂದ ಯಾರು ಕರೆಯುತ್ತಾರೋ ಅವರ ಬಳಿಗೆ ಬಂದು ಬಿಡುತ್ತಾನೆ ಎಂದೇ ಭಕ್ತರು ನಂಬುತ್ತಾರೆ. ಹಿಂದೂ ದೇವರನ್ನು ಮುಸ್ಲಿಂ, ಕ್ರಿಶ್ಚಿಯನ್ ಅಥವಾ ಸಿಖ್ ಧರ್ಮದವರು ಕರೆದರೆ ಆತ ಒಲ್ಲೆ ಎನ್ನುವುದಿಲ್ಲ. ಹೀಗೆಯೇ ಅಲ್ಲಾನನ್ನು ಅಥವಾ ಯೇಸುವನ್ನು ಹಿಂದೂಗಳು ಕರೆದರೂ ಆ ದೇವರು ಭಕ್ತರ ನೆರವಿಗೆ ಧಾವಿಸಿ ಬರುತ್ತಾರೆ ಎಂದು ಜನರ ನಂಬಿಕೆ. ಉಡುಪಿ ಕೃಷ್ಣ ಮಠದಲ್ಲಿ ಪೇಜಾವರ ಶ್ರೀಗಳು ಇಫ್ತಾರ್ ಕೂಟ ನಡೆಸಿದ್ದಕ್ಕೆ ಅಂದು ನಮ್ಮ ರಾಜ್ಯದಲ್ಲಿ ಗಲಾಟೆಯೋ ಗಲಾಟೆಯಾಗಿತ್ತು. ಕೃಷ್ಣ ಮಠ ಅಪವಿತ್ರವಾಗಿದೆ ಎಂದು ದಂಗೆಬ್ಬಿಸಿದ್ದರು. ಆದರೆ ಕೃಷ್ಣ ಯಾವುದೇ ಧರ್ಮಕ್ಕೆ ಸೀಮಿತ ಅಲ್ಲ. ಯಾವ ಜಾತಿಯ ಕಟ್ಟುಪಾಡು ಅವನಿಗೆ ಇಲ್ಲ. ಅದು ಉಡುಪಿಯೇ ಇರಲಿ, ಪೂರಿಯ ಜಗನ್ನಾಥನೇ ಇರಲಿ ಅಥವಾ ಯಾವುದೇ ದೇವರು ಇರಲಿ, ಜಾತಿ ಧರ್ಮ ಎಂಬುದಿಲ್ಲ. ಉಡುಪಿಯಲ್ಲಿಯೂ ಕನಕದಾಸ ಬಂದಾಗ ದೇವಾಲಯದ ಒಳಕ್ಕೆ ಬಿಡದೆ ಇರುವುದರಿಂದ ಕೃಷ್ಣನೇ ಆತನ ಕಡೆಗೆ ತಿರುಗಿದ ಎಂಬ ಪ್ರತೀತಿ ಇದೆ. ಪೂರಿಯ ಜಗನ್ನಾಥನು ಭಕ್ತರ ದಾಸ. ಆತ ಭಕ್ತರು ಕರೆದಲ್ಲಿಗೆ ಬರುತ್ತಾನೆ. ಪ್ರತಿ ಆಷಾಢ ಶುದ್ಧ ಬೀದಿಗೆಯಿಂದ ಆರಂಭವಾಗುವ ಪೂರಿ ಜಗನ್ನಾಥನ ರಥಯಾತ್ರೆ ಕೃಷ್ಣ ಭಕ್ತರು ಇದ್ದಲ್ಲಿಗೆ ಬರುವ ಒಂದು ವಿಸ್ಮಯಕಾರಿ ಘಟನೆ. ಪೂರಿ ಜಗನ್ನಾಥನ ಜಾತ್ರೆ ಸಂದರ್ಭದಲ್ಲಿ 9 ದಿನ ಜಗನ್ನಾಥ ಅಂದರೆ ಕೃಷ್ಣ ಪರಿಶಿಷ್ಟ ಜನಾಂಗಕ್ಕೆ ಸೇರಿದ ಪಾಂಡಗಳ ಕೈಯಲ್ಲಿಯೇ ಇರುತ್ತಾನೆ. ಪಾಂಡಗಳು ಅಂದರೆ ಆದಿವಾಸಿಗಳು, ಅವರ ಕೈಯಲ್ಲಿಯೇ ಇರುತ್ತಾನೆ. ವರ್ಷದ ಉಳಿದ ದಿನಗಳಲ್ಲಿ ಈ ಪಾಂಡಗಳು ಅಂದರೆ ಆದಿವಾಸಿಗಳು ಜಗನ್ನಾಥನನ್ನು ಮುಟ್ಟುವಂತಿಲ್ಲ. ಆದರೆ ರಥೋತ್ಸವದ ಸಂದರ್ಭದಲ್ಲಿ ಎಲ್ಲ ಕೈಂಕರ್ಯಗಳನ್ನು ಇವರೇ ಮಾಡುತ್ತಾರೆ. ಪೂರಿ ಜಗನ್ನಾಥನ ಇನ್ನೊಂದು ವಿಶೇಷ ಎಂದರೆ ಇತರ ಕ್ಷೇತ್ರಗಳಲ್ಲಿ ರಥೋತ್ಸವಕ್ಕೆ ಉತ್ಸವ ಮೂರ್ತಿ ಎಂದು ಬೇರೆಯದೇ ಮೂರ್ತಿ ಇರುತ್ತದೆ. ಅದನ್ನು ರಥದ ಮೇಲೆ ಇಟ್ಟು ರಥವನ್ನು ಎಳೆಯಲಾಗುತ್ತದೆ. ಆದರೆ ಪೂರಿಯಲ್ಲಿ ಆಗಲ್ಲ. ಮೂಲ ಮೂರ್ತಿಯನ್ನೇ ರಥದ ಮೇಲೆ ಇಡಲಾಗುತ್ತದೆ. ರಥೋತ್ಸವದ ನಡೆಯುವ ಅಷ್ಟೂ ದಿನ ಜಗನ್ನಾಥ ದೇವಾಲಯದಲ್ಲಿ ಮೂಲ ಮೂರ್ತಿ ಇರುವುದಿಲ್ಲ. ಗರ್ಭಗುಡಿಗೆ ಆಗ ಪರದೆ ಹಾಕಲಾಗುತ್ತದೆ. ಪೂರಿ ದೇವಾಲಯದಲ್ಲಿ ಹಿಂದೂಗಳಲ್ಲದೆ ಬೇರೆ ಧರ್ಮದವರಿಗೆ ಪ್ರವೇಶ ಇಲ್ಲ. ಆದರೆ ಭಕ್ತರಿಗೆ ದರ್ಶನ ನೀಡುವುದಕ್ಕಾಗಿಯೇ ವರ್ಷದಲ್ಲಿ ಒಮ್ಮೆ ಜಗನ್ನಾಥನೇ ರಥದ ಮೇಲೆ ಕುಳಿತುಕೊಂಡು ದರ್ಶನ ನೀಡುತ್ತಾನೆ ಎಂದು ಭಕ್ತರು ನಂಬುತ್ತಾರೆ. ರಥದಲ್ಲಿರುವ ಜಗನ್ನಾಥನ ದರ್ಶನ ಪಡೆದರೆ ಪುನರ್ಜನ್ಮ ಇಲ್ಲ ಎಂಬ ನಂಬಿಕೆಯೂ ಕೂಡ ಇದೆ. ಇತ್ತೀಚೆಗೆ ವರ್ಷದವರೆಗೂ ರಥದ ಮೇಲೆ ಇರುವ ಜಗನ್ನಾಥ ಮೂರ್ತಿಯನ್ನು ಅಪ್ಪುವ ಭಾಗ್ಯ ಭಕ್ತರಿಗೆ ಇತ್ತು. ಈಗ ಅದನ್ನು ನಿಲ್ಲಿಸಲಾಗಿದೆ. ಆದಿವಾಸಿಗಳಿಗೆ ಮಾತ್ರ ಜಗನ್ನಾಥ ದರ್ಶನ ನೀಡುವುದಲ್ಲ, ಜಗನ್ನಾಥನ ರಥಯಾತ್ರೆಯಲ್ಲಿ ಎಲ್ಲ ಧರ್ಮದವರು ಭಾಗಿಯಾಗುತ್ತಾರೆ. ಜಗನ್ನಾಥನಿಗೆ ಮುಸ್ಲಿಂ ಭಕ್ತರು ಬೇಕಾದಷ್ಟು ಮಂದಿ ಇದ್ದಾರೆ. ಉಡುಪಿಯಲ್ಲಿ ಕನಕದಾಸನಿಗೆ ದರ್ಶನ ನೀಡಿದ ಕತೆ ಇರುವಂತೆಯೇ ಪೂರಿಯಲ್ಲಿಯೂ ಹರಿದಾಸ ಠಾಕೂರ್ ಅವರ ಕತೆ ಕೂಡ ಇದೆ. ಹರಿದಾಸ ಠಾಕೂರ್ ದೇವಾಲಯದಲ್ಲಿ ಒಬ್ಬ ಮುಸ್ಲಿಂ ಯುವಕನಿಗೆ ಜಗನ್ನಾಥನ ಮೇಲೆ ಬಹಳ ಭಕ್ತಿ ಇತ್ತು. ಆತ ದಿನಕ್ಕೆ 3 ಲಕ್ಷ ಬಾರಿ ಜಗನ್ನಾಥನ ಜಪ ಮಾಡುತ್ತಿದ್ದನಂತೆ. ಕೃಷ್ಣನ ಜಪ ಮಾಡುತ್ತಾ ತನ್ನ ಜನಾಂಗದ ಜನರಿಗೂ ಜಪ ಮಾಡುವಂತೆ ಪ್ರೇರೇಪಿಸುತ್ತಿದ್ದನಂತೆ. ಇದನ್ನು ನೋಡಿ ಮುಸ್ಲಿಮರಿಗೆ ಈತ ನಮ್ಮ ಧರ್ಮದವನೋ
ಅಥವಾ ಹಿಂದೂಗಳಾಗಿ ಮತಾಂತರ ಮಾಡುತ್ತಿದ್ದಾನೆ ಎಂಬ ಭಾವನೆ ಬಂದು ಪಂಚಾಯಿತಿ ಸೇರಿ ಆತನಿಗೆ ಮಾರುಕಟ್ಟೆ ಬಳಿ 21 ಬಾರಿ ಚಡಿಯೇಟಿನ ಶಿಕ್ಷೆ ನೀಡಿದ್ದರಂತೆ. 21 ಬಾರಿ ಚಡಿಯೇಟು ನೀಡಿದಾಗ ಆ ಯುವಕ, ಹೇ ಜಗನ್ನಾಥನೇ, ನನಗೆ ಚಡಿಯೇಟು ನೀಡಿ ಇವರೆಲ್ಲ ಸುಸ್ತಾಗಿದ್ದಾರೆ. ಆದರೆ ನಾನು ಸಾಯುವವರೆಗೂ ನನಗೆ ಹೊಡೆಯುವುದು ಅವರಿಗೆ ಅನಿವಾರ್ಯ. ಅದಕ್ಕೆ ನನ್ನ ಜೀವ ತೆಗೆದುಕೋ ಎಂದು ಬೇಡಿಕೊಂಡನು. ಮೂರ್ಛೆ ಹೋದನಂತೆ. ಅವನು ಸತ್ತಿದ್ದಾನೆ ಎಂದು ನಂಬಿದ ಜನರು ಆತನನ್ನು ನೀರಿಗೆ ಬಿಸಾಡಿದರಂತೆ. ಆದರೆ ಆ ಯುವಕ ಸತ್ತಿರಲಿಲ್ಲ. ಮತ್ತೆ ಬಂದು ಜಗನ್ನಾಥನ ಜಪವನ್ನು ಮುಂದುವರಿಸಿದನಂತೆ. ಆಗ ಆತನ ಜನಾಂಗದವರು ಇನ್ನೊಂದು ಉಪಾಯ ಮಾಡಿದರಂತೆ. ಒಬ್ಬ ವೇಶ್ಯೆಯನ್ನು ಆತನ ಬಳಿಗೆ ಕಳಿಸಿ ಆತನ ಜಪವನ್ನು ಭಂಗ ಮಾಡುವಂತೆ ಪ್ರೇರೇಪಿಸಿದರಂತೆ. ಒಂದು ದಿನ ಸಂಜೆ ಆತನ ಬಳಿಗೆ ಬಂದ ವೈಶ್ಯೆ ತನ್ನ ಜೊತೆ ಭೋಗ ನಡೆಸುವಂತೆ ಒತ್ತಾಯಿಸಿದಾಗ, ಆಯಿತು, ಈಗೋ ಇನ್ನೂ 1-2 ಜಪಮಣಿಗಳಿವೆ, ಅದನ್ನು ಮುಗಿಸಿ ನಿನ್ನ ಜೊತೆ ಭೋಗಕ್ಕೆ ಬರುತ್ತೇನೆ, ಕುಳಿತುಕೋ ಎಂದು ಹೇಳಿ ಅವಳ ಮುಂದೆಯೇ ಕೃಷ್ಣನ ಜಪದಲ್ಲಿ ತೊಡಗಿದನಂತೆ. ಮರುದಿನ ಬೆಳಗಾದರೂ ಆತನ ಜಪ ಮುಗಿಯಲೇ ಇಲ್ಲ. ಇದು ಇನ್ನೂ 3 ದಿನ ನಡೆದ ಮೇಲೆ ವೈಶ್ಯೆ ಕೃಷ್ಣ ಭಕ್ತಳಾಗಿ ಬದಲಾಗಿದ್ದಳಂತೆ. ನಾನು ಮೊದಲ ದಿನ ಬಂದಾಗಲೇ ಯಾಕೆ ನೀವು ನನ್ನನ್ನು ತಿರಸ್ಕರಿಸಲಿಲ್ಲ ಎಂದು ಕೇಳಿದ್ದಕ್ಕೆ ಆ ಯುವಕ, ಅಂದೇ ನಾನು ತಿರಸ್ಕರಿಸಿದ್ದರೆ ನೀನು ಕೃಷ್ಣ ಜಪ ಕೇಳಿಸಿಕೊಳ್ಳುವುದರಿಂದ ವಂಚಿತಳಾಗುತ್ತಿದ್ದೆ ಎಂದು ಉತ್ತರಿಸಿದನಂತೆ. ಆ ಮುಸ್ಲಿಂ ಯುವಕ ಎಲ್ಲಂದರಲ್ಲಿ ಕೃಷ್ಣನ ಜಪ ಮಾಡುತ್ತಾ ಕುಳಿತು ಬಿಡುತ್ತಿದ್ದನಂತೆ. ಆತನಿಗೆ ಬಿಸಿಲು ಮಳೆಯ ಪರಿವೇ ಇರಲಿಲ್ಲವಂತೆ. ಅದಕ್ಕೆ ಜಗನ್ನಾಥನ ದೇವರು ಚೈತನ್ಯ ಮಹಾಪ್ರಭುಗಳ ಕನಸಿನಲ್ಲಿ ಬಂದು ಆತನಿಗೆ ಒಂದು ನೆರಳು ಒದಗಿಸುವಂತೆ ಸೂಚಿಸಿದರಂತೆ. ಚೈತನ್ಯ ಮಹಾಪ್ರಭುಗಳು ಮುಸ್ಲಿಂ ಯುವಕ ಕೃಷ್ಣನ ಜಪ ಮಾಡುತ್ತಿದ್ದ ಜಾಗದ ಬಳಿ ಒಂದು ಬಕುಲ ಸಸ್ಯವನ್ನು ನೆಟ್ಟರಂತೆ. ಅದು ಬೇಗ ಬೆಳೆದು ಮರವಾಗಿ ಆತನಿಗೆ ನೆರಳು ನೀಡಲು ಆರಂಭಿಸಿತು ಎನ್ನುವುದು ಪ್ರತೀತಿ. ಈಗಲೂ ಪೂರಿಯಲ್ಲಿ ಅತ್ಯಂತ ಪುರಾತನವಾದ ಬಕುಲ ವೃಕ್ಷವೊಂದು ಇದೆ. ಅಲ್ಲಿಯೇ ಚೈತನ್ಯ ಮಹಾಪ್ರಭುಗಳು ಲೀನವಾದರು ಎಂದು ಭಕ್ತರು ನಂಬುತ್ತಾರೆ. ಆ ಮುಸ್ಲಿಂ ಯುವಕ ನಂತರದ ದಿನಗಳಲ್ಲಿ ಹರಿದಾಸ್ ಠಾಕೂರ್ ಎಂಬ ಆ ಊರಿನಲ್ಲಿ ಪ್ರಸಿದ್ಧರಾದರು. ಈಗಲೂ ಅವರ ಸಮಾಧಿಗೆ ಸಾವಿರಾರು ಜನ ಭಕ್ತರು ಭೇಟಿ ನೀಡುತ್ತಾರೆ. ಹರಿದಾಸ್ ಠಾಕೂರ್ ಅವರಿಗೆ ಪೂರಿ ಜಗನ್ನಾಥ ದೇವಾಲಯದ ಒಳಕ್ಕೆ ಪ್ರವೇಶ ಇರಲಿಲ್ಲ. ಆದರೆ ಜಗನ್ನಾಥನೇ ಪ್ರತಿದಿನ ಅವರ ಬಳಿಗೆ ಬಂದು ಪ್ರಸಾದ ನೀಡುತ್ತಿದ್ದ ಎಂದು ಜನರು ಕೊಂಡಾಡುತ್ತಾರೆ. ಹರಿದಾಸ ಠಾಕೂರ್ ಹೆಸರಿನಲ್ಲಿ ಆಸ್ಪತ್ರೆ, ಶಾಲೆ ಮುಂತಾದ ಸಾಮಾಜಿಕ ಕೆಲಸಗಳನ್ನು ಮಾಡುತ್ತಾರೆ. ಪೂರಿಯ ಬಳಿಯ ಇರುವ ಪಿಪಿಲಿಯ ಲಾಲ್ ಬೇಗ್ ಎಂಬ ಮುಸ್ಲಿಂ ಯೋಧನ ಮಗ ಸಾಲ್ ಬೇಗ್ ಕೂಡ ಜಗನ್ನಾಥನ ಪರಮ ಭಕ್ತನಾಗಿದ್ದ. ಒಂದು ಬಾರಿ ಈತ ರಥಯಾತ್ರೆ ನೋಡಲು ಪೂರಿಗೆ ಬಂದಾಗ ರಥಯಾತ್ರೆ ಬಹುತೇಕ ಮುಗಿದೇ ಹೋಗಿತ್ತಂತೆ. ಆತ ತುಂಬ ಬೇಸರದಿಂದ, ಭಗವಂತ, ನನಗೆ ದರ್ಶನ ನೀಡದೆ ಹೋಗುತ್ತಿದ್ದೀಯಾ ಎಂದು ಬೇಡಿಕೊಂಡನಂತೆ. ಆಗ ಜಗನ್ನಾಥನ ರಥ ರಸ್ತೆಯ ಮಧ್ಯದಲ್ಲಿಯೇ ನಿಂತು ಬಿಟ್ಟಿತ್ತಂತೆ. ಸಾಲ್ ಬೇಗ್ ಬಂದು ದೇವರ ದರ್ಶನ ಮಾಡಿ ರಥವನ್ನು ಎಳೆದ ನಂತರವೇ ರಥ ಮುಂದಕ್ಕೆ ಹೋಯಿತಂತೆ. ಹೀಗೆ ಪೂರಿಯ ಜಗನ್ನಾಥನಿಗೆ ಮುಸ್ಲಿಂ ಭಕ್ತರು ಬೇಕಾದಷ್ಟು ಮಂದಿ ಇದ್ದಾರೆ, ಸಿಖ್ ಭಕ್ತರು ಇದ್ದಾರೆ. ಪೂರಿ ಜಗನ್ನಾಥ ಜಾತಿ ಧರ್ಮ ಮೀರಿದ ದೇವರು ಎಂದು ಭಕ್ತರು ಭಕ್ತಿಯಿಂದ ನೆನೆಯುತ್ತಾರೆ. ಇಸ್ಕಾನ್ ಸಂಸ್ಥಾಪಕ ಪ್ರಭುಪಾದರು ಕೂಡ ಒಮ್ಮೆ ರಷ್ಯಾದ ಹಲವಾರು ಭಕ್ತರನ್ನು ಕರೆದುಕೊಂಡು ಪೂರಿ ಜಗನ್ನಾಥನ ದೇವಾಲಯಕ್ಕೆ ಹೋದಾಗ ರಷ್ಯನ್ನರಿಗೆ ದೇವಾಲಯದ ಒಳಕ್ಕೆ ಪ್ರವೇಶ ನಿರಾಕರಿಸಲಾಯಿತಂತೆ. ಇದನ್ನು ವಿರೋಧಿಸಿ ಪ್ರಭುಪಾದರು ಜಗನ್ನಾಥ ದೇವಾಲಯವನ್ನು ಪ್ರವೇಶ ಮಾಡುವುದನ್ನು ಬಿಟ್ಟುಬಿಟ್ಟರಂತೆ. ಆದರೆ ಈಗಲೂ ನೂರಾರು ಮಂದಿ ರಷ್ಯನ್ ಭಕ್ತರು ಪೂರಿಗೆ ಭೇಟಿ ನೀಡುತ್ತಾರೆ.
ರಥಯಾತ್ರೆ ಸಂದರ್ಭದಲ್ಲಿ ರಥದ ಮೇಲೆ ಕುಳಿತ ಕೃಷ್ಣನನ್ನೇ ನೋಡಿ ಪುನೀತರಾಗುತ್ತಾರೆ. ಪೂರಿಯ ಆದಿ ಬೀದಿಯಲ್ಲಿ ಕೃಷ್ಣನ ಜಪ ಮಾಡುತ್ತಾ ಕುಣಿಯುತ್ತಾ ಹೋಗುವ ರಷ್ಯಾದವರು ಹಾಗೂ ಇತರ ದೇಶಗಳ ಭಕ್ತರನ್ನು ಪ್ರತಿದಿನವೂ ಕಾಣಬಹುದು. ಹೀಗೆ ಪೂರಿಯಲ್ಲಿ ಕೃಷ್ಣ ತನ್ನ ಭಕ್ತರನ್ನು ಕಾಣಲು ದೇವಾಲಯದಿಂದ ಹೊರಕ್ಕೆ ಬರುತ್ತಾನೆ. ಉಡುಪಿಯಲ್ಲೂ ಅಷ್ಟೇ. ಕೃಷ್ಣ ದೇವಾಲಯದಲ್ಲಿ ಇಫ್ತಾರ್ ಕೂಟ ಏರ್ಪಡಿಸಿದ್ದರಿಂದ ಮಠಕ್ಕೆ ಮೈಲಿಗೆ ಆಗಿದೆ ಎಂದು ಯಾರು ಎಷ್ಟೇ ಹೇಳಿದರೂ ಕೃಷ್ಣ ಮಾತ್ರ ತನ್ನ ಭಕ್ತರಿಗೆ ದರ್ಶನ ನೀಡುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ನಿಜವಾಗಿ ದೇವರು ಇರುವುದು ದೇವಾಲಯದಲ್ಲಿ ಅಲ್ಲ, ಭಕ್ತರ ಹೃದಯದಲ್ಲಿ. ನಿಜವಾದ ಭಕ್ತನಿಗೆ ದೇವರು ದೇವಾಲಯದ ಒಳಗಿದ್ದರೂ ಒಂದೇ, ಹೊರಗಿದ್ದರೂ ಒಂದೇ. ದೇವರಿಗೂ ಹಾಗೆ. ದೇವಾಲಯದ ಒಳಕ್ಕೆ ಯಾವುದೇ ಭಕ್ತರನ್ನು ಬಿಡದೇ ಇದ್ದರೆ ಆತನೇ ಭಕ್ತರಲ್ಲಿದ್ದಲಿಗೆ ಬರುತ್ತಾನೆ. ದೇವರು ಪೂಜಾರಿಗಳ ಪುರೋಹಿತರ ಕೈಗೊಂಬೆ ಅಲ್ಲ, ಆತ ಭಕ್ತರ ಅಧೀನವಾಗಿದ್ದಾನೆ. ಒಂದು ಸಾರಿ ಪಾಯಸ ಚೆಲ್ಲಿಕೊಂಡನಂತೆ ಭಗವಂತ. ಪೂರಿಯ ಬಳಿಯ ಬ್ರಹ್ಮಗಿರಿ ಎಂಬ ಊರಿದೆ. ಅಲ್ಲಿಯೂ ಕೃಷ್ಣನ ದೇವಾಲಯ ಇದೆ. ಇಲ್ಲಿಯೂ ಕೃಷ್ಣ ಭಕ್ತನೊಬ್ಬನಿಗಾಗಿ ಪವಾಡ ಮಾಡಿದ ಕಥೆಯೊಂದು ಹೇಳುವೆ. ಈ ದೇವಾಲಯದಲ್ಲಿ ಅರ್ಚಕನೊಬ್ಬ ಒಂದು ದಿನ ಮಹಾರಾಜರ ಬಳಿಗೆ ಹೋಗಬೇಕಾಯಿತಂತೆ. ಅದಕ್ಕೆ ಆತ ತನ್ನ ಮಗನಿಗೆ ದೇವರಿಗೆ ಇಂದು ಪಾಯಸ ನೈವೇದ್ಯ ಮಾಡು ಎಂದು ಹೇಳಿ ಹೋದನಂತೆ. ಅದರಂತೆ ಆ ಬಾಲಕ ಪಾಯಸವನ್ನು ತೆಗೆದುಕೊಂಡು ಹೋಗಿ ದೇವರ ಮುಂದೆ ಇಟ್ಟು, ಬೇಗ ಬೇಗ ತಿನ್ನಪ್ಪ, ನನಗೆ ಆಟ ಆಡಲು ಹೋಗಬೇಕು ಎಂದು ಹೇಳಿದನಂತೆ. ಎಷ್ಟು ಹೊತ್ತಾದರೂ ದೇವರು ಪಾಯಸ ತಿನ್ನದೇ ಇದ್ದಾಗ, ನಾನು ಆಟ ಆಡಲು ಹೋಗಿ ಬರುತ್ತೇನೆ, ಅಷ್ಟರಲ್ಲಿ ನೀನು ತಿಂದು ಮುಗಿಸು ಎಂದು ಹೇಳಿ ಆಡಲು ಹೋದನಂತೆ ಆ ಹುಡುಗ. ಆಟ ಮುಗಿಸಿಕೊಂಡು ಬಂದರೂ ಪಾಯಸ ಪಾತ್ರೆಯಲ್ಲಿಯೇ ಇತ್ತು. ಇದರಿಂದ ಗಾಬರಿಯಾದ ಬಾಲಕ, ಅಯ್ಯೋ ದೇವರೇ, ನೀನು ಪಾಯಸ ತಿನ್ನದೆ ಹೋದರೆ ನನಗೆ ಅಪ್ಪ ಹೊಡೆಯುತ್ತಾನೆ, ಬೇಗ ತಿನ್ನಪ್ಪ ಎಂದು ಪರಿಪರಿಯಾಗಿ ಬೇಡಿಕೊಂಡಾಗ ದೇವರು ಬಂದು ಪಾಯಸ ತಿಂದನಂತೆ. ನಂತರ ಆ ಬಾಲಕ ಖಾಲಿ ಪಾತ್ರೆಯನ್ನು ಮನೆಗೆ ತೆಗೆದುಕೊಂಡು ಹೋಗಿ ತಾಯಿಗೆ ಕೊಟ್ಟಾಗ ತಾಯಿ ಪಾಯಸ ಎಲ್ಲಿ ಎಂದು ಕೇಳಿದರೆ ದೇವರು ಬಂದು ತಿಂದ ಎಂದು ಅದು ಉತ್ತರಿಸಿದಂತೆ. ಆ ಹುಡುಗ ಉತ್ತರ ನೀಡಿದನಂತೆ. ಇದರಿಂದ ಸಿಟ್ಟಾಗಿ ತಾಯಿ, ಇಷ್ಟು ಸಣ್ಣ ವಯಸ್ಸಿಗೆ ಸುಳ್ಳು ಹೇಳುವುದನ್ನು ಕಲಿತಿದ್ದೀಯಾ? ಅಪ್ಪ ಬಂದ ಮೇಲೆ ನಿನಗೆ ಹೊಡೆಸುತ್ತೇನೆ ಎಂದು ಹೇಳಿ ಬ್ರಾಹ್ಮಣ ಬಂದಾಗ ಎಲ್ಲ ವಿಷಯ ತಿಳಿಸಿದಳಂತೆ. ಅಪ್ಪನು ಪಾಯಸ ಎಲ್ಲಿ ಕೇಳಿದರೆ ಮಗನದು ಅದೇ ಉತ್ತರ. ಇದರಿಂದ ಕ್ರೋಧಗೊಂಡ ಅಪ್ಪ, ಬಾ ಮಗನೇ, ಈಗ ದೇವಾಲಯಕ್ಕೆ ಹೋಗೋಣ, ದೇವರು ಪಾಯಸ ತಿನ್ನುವುದನ್ನು ತೋರಿಸು ನನಗೆ ಎಂದು ಬಿಸಿ ಬಿಸಿ ಪಾಯಸ ಮಾಡಿಕೊಂಡು ಮಗನನ್ನು ಕರೆದುಕೊಂಡು ದೇವಾಲಯಕ್ಕೆ ಹೋಗಿ ದೇವರ ಮುಂದೆ ಪಾಯಸ ಇಟ್ಟನಂತೆ. ಈಗ ದೇವರನ್ನು ಕರೆದು ಇದನ್ನು ತಿನ್ನಲು ಹೇಳು ಎಂದು ಆ ಹುಡುಗನಿಗೆ ಹೇಳಿದನಂತೆ. ನಾನು ಮರೆಯಲ್ಲಿ ನಿಲ್ಲುತ್ತೇನೆ ಎಂದು ಮರೆಗೆ ಸರಿದನಂತೆ. ಬಾಲಕ, ಅಪ್ಪ ಹೊಡೆಯುತ್ತಾರೆ, ಬೇಗ ಬಂದು ಪಾಯಸ ತಿನ್ನು ದೇವರೇ ಎಂದು ಆ ದೇವರಲ್ಲಿ ಮೊರೆಯಿಟ್ಟನಂತೆ. ಕೆಲ ಕಾಲ ಕಳೆದರೂ ದೇವರು ಬಾರದೇ ಇರುವುದನ್ನು ನೋಡಿ, ನೀನು ಬಂದು ಪಾಯಸ ತಿನ್ನದೇ ಇದ್ದರೆ ನನಗೆ ಉಳಿಗಾಲವಿಲ್ಲ, ಬೇಗ ಬಾರೋ ಎಂದು ಕರೆದಾಗ ದೇವರ ಮೂರ್ತಿಯಿಂದ ಒಂದು ಕೈ ಬಂದು ಪಾಯಸವನ್ನು ಎತ್ತಿಕೊಂಡಿತಂತೆ. ಆಗ ಮರೆಯಲ್ಲಿ ಇದ್ದ ತಂದೆ ಆ ಕೈಯನ್ನು ಹಿಡಿದುಕೊಳ್ಳಲು ಯತ್ನಿಸಿದನಂತೆ. ತಕ್ಷಣ ಕೈ ಮಾಯ. ಪಾಯಸ ದೇವರ ಮೈ ಮೇಲೆ ಬಿದ್ದು ಕೈ, ದೇಹದ ಭಾಗ ಎಲ್ಲ ಸುಟ್ಟು ಹೋಯಿತಂತೆ. ಈಗಲೂ ಬ್ರಹ್ಮಗಿರಿಯ ಕೃಷ್ಣ ದೇವಾಲಯದಲ್ಲಿ ಇರುವ ಮೂರ್ತಿಯ ಮೇಲೆ ಸುಟ್ಟ ಗಾಯ ಇರುವುದನ್ನು ಪೂಜಾರಿಗಳು ತೋರಿಸುತ್ತಾರೆ. ಭಗವಂತನೇ ಸಾಕ್ಷಿಯಾಗಿದ್ದ ಒಂದು ಕತೆ. ಭುವನೇಶ್ವರ ಪೂರಿ ಹೆದ್ದಾರಿಯಲ್ಲಿ ಸಖಿ ಗೋಪಾಲ ಎಂಬ ಊರಿದೆ. ಇಲ್ಲಿ ಗೋಪಾಲಕೃಷ್ಣನ ದೇವಾಲಯ ಕೂಡ ಇದೆ. ದೇವರು ಭಕ್ತರ ಕರೆದಲ್ಲಿಗೆ ಬರುತ್ತಾನೆ ಎನ್ನುವುದಕ್ಕೆ ಇಲ್ಲಿಯೂ ಒಂದು ಕತೆ ಇದೆ. ಅದನ್ನು ನಾನು ಹೇಳುತ್ತೇನೆ. ಒಮ್ಮೆ ಬೃಂದಾವನದ ಯುವ ಬ್ರಾಹ್ಮಣನೊಬ್ಬ ವೃದ್ಧ ಬ್ರಾಹ್ಮಣರ ಸೇವೆ ಮಾಡಿದನಂತೆ.
ಆತನ ಸೇವೆಯಿಂದ ತೃಪ್ತರಾದ ವೃದ್ಧ ಬ್ರಾಹ್ಮಣ ಆ ಯುವಕನಿಗೆ, ನಿನಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎಂದು ಹೇಳಿದನಂತೆ. ಅದಕ್ಕೆ ಯುವಕ, ಅಯ್ಯೋ, ನನಗೆ ತಂದೆ ತಾಯಿ ಯಾರೂ ಇಲ್ಲ, ನಾನೊಬ್ಬ ಅನಾಥ, ಅಲ್ಲದೆ ಸರಿಯಾದ ಉದ್ಯೋಗ ಕೂಡ ಇಲ್ಲ, ನನಗೆ ನಿಮ್ಮ ಮಗಳನ್ನು ಕೊಡಲು ನಿಮ್ಮ ಮನೆಯವರು ಒಪ್ಪಲಿಕ್ಕಿಲ್ಲ ಎಂದು ಹೇಳಿದಾಗ ವೃದ್ಧ ಬ್ರಾಹ್ಮಣ, ಆ ಬಗ್ಗೆ ಚಿಂತಬೇಡ, ನಾನು ಹೇಳಿದ್ದೇ ಅಂತಿಮ ಎಂದನಂತೆ. ಈ ಮಾತನ್ನು ನಂಬಿದ ಯುವ ಬ್ರಾಹ್ಮಣ ಒಂದು ದಿನ ವೃದ್ಧ ಬ್ರಾಹ್ಮಣರ ಮನೆಗೆ ಹೋಗಿ ಮಗಳನ್ನು ಮದುವೆ ಮಾಡಿಕೊಡುವಂತೆ ಕೇಳಿದಾಗ ವೃದ್ಧ ಬ್ರಾಹ್ಮಣನ ಮಗ ಇದನ್ನು ವಿರೋಧಿಸಿ, ನನ್ನ ತಂದೆ ನಿನಗೆ ಯಾವುದೇ ಭರವಸೆ ನೀಡಿಲ್ಲ, ನೀನು ಸುಳ್ಳು ಹೇಳುತ್ತಿದ್ದೀಯ, ಬ್ರಾಹ್ಮಣನಾಗಿ ಸುಳ್ಳು ಹೇಳಲು ನಾಚಿಕೆ ಆಗುವುದಿಲ್ಲವೇ ನಿನಗೆ ಎಂದು ಬೆದರಿಸಿ ಆತನನ್ನು ಹೊರಗೆ ಅಟ್ಟಿದನಂತೆ. ಇದರಿಂದ ಬೇಸರಗೊಂಡ ಯುವ ಬ್ರಾಹ್ಮಣ ಬೃಂದಾವನದಲ್ಲಿರುವ ಕೃಷ್ಣನ ಬಳಿಗೆ ಹೋಗಿ, ಹೇ ಭಗವಂತ, ನಾನು ಸುಳ್ಳು ಹೇಳುತ್ತಿದ್ದೇನೆ ಎಂದು ಜನರು ಆಡಿಕೊಳ್ಳುತ್ತಿದ್ದಾರೆ, ಈಗ ನೀನೇ ಬಂದು ಸಾಕ್ಷಿ ಹೇಳಬೇಕು ಎಂದು ಒತ್ತಾಯಿಸಿದಾಗ ಕೃಷ್ಣ, ನಾನು ಇಲ್ಲಿ ಕಲ್ಲಾಗಿ ಕುಳಿತಿದ್ದೇನೆ, ಸಾಕ್ಷಿ ಹೇಳಲು ಅಲ್ಲಿಗೆ ಬರಲಾಗುವುದಿಲ್ಲ, ಆದರೆ ನಾನು ಎಲ್ಲ ವ್ಯವಸ್ಥೆ ಮಾಡುತ್ತೇನೆ, ನೀನು ಅಲ್ಲಿಗೆ ಹೋಗು ಎಂದನಂತೆ ಕೃಷ್ಣ. ಆದರೆ ಇದಕ್ಕೆ ಯುವಕ ಒಪ್ಪಲಿಲ್ಲ. ನಿನಗೆ ಮಾತನಾಡಲು ಬರುತ್ತದೆ ಎಂದಾದರೆ ನನ್ನ ಜೊತೆ ಬರುವುದಕ್ಕೂ ಆಗುತ್ತದೆ ಕೂಡ, ನೀನು ಬಂದು ಸಾಕ್ಷಿ ಹೇಳದಿದ್ದರೆ ನಾನು ಸುಳ್ಳುಗಾರ ಎನ್ನುವುದು ಖಾತ್ರಿಯಾಗುತ್ತದೆ ಎಂದು ಪರಿಪರಿಯಾಗಿ ಬೇಡಿದನಂತೆ ಕೃಷ್ಣನ ಬಳಿ. ಆಗ ದೇವರು, ಆಯಿತು, ನಾನು ಬರುತ್ತೇನೆ, ಆದರೆ ಒಂದು ಷರತ್ತಿದೆ, ನೀನು ಮುಂದೆ ನಡೆದುಕೊಂಡು ಹೋಗಬೇಕು, ನಾನು ಹಿಂದಿನಿಂದ ಬರುತ್ತೇನೆ, ನನ್ನ ಗೆಜ್ಜೆಯ ಶಬ್ದ ನಿನಗೆ ಕೇಳುತ್ತಿರುತ್ತದೆ, ನಾನು ನಿನ್ನ ಜೊತೆ ಬರುತ್ತಿದ್ದೇನೆ ಎನ್ನುವುದಕ್ಕೆ ಅದೇ ಸಾಕ್ಷಿ, ಯಾವುದೇ ಕಾರಣಕ್ಕೂ ನೀನು ಹಿಂದೆ ನೋಡಬಾರದು, ಹಿಂದೆ ನೋಡಿದರೆ ನಾನು ಅಲ್ಲಿಯೇ ಕಲ್ಲಾಗಿ ಬಿಡುತ್ತೇನೆ ಎಂದನಂತೆ. ಇದಕ್ಕೆ ಒಪ್ಪಿದ ಯುವ ಬ್ರಾಹ್ಮಣ ಪೂರಿಯತ್ತ ನಡೆದುಕೊಂಡು ಹೊರಟನಂತೆ. ಪೂರಿ ಇನ್ನೇನು ಸ್ವಲ್ಪ ದೂರ ಇದೆ ಎಂದಾಗ ಆತನಿಗೆ ಗೆಜ್ಜೆ ಶಬ್ದ ಕೇಳಿಸಲಿಲ್ಲ. ಅದಕ್ಕೆ ಆತ ತಿರುಗಿ ನೋಡಿದನಂತೆ. ಆಗ ಕೃಷ್ಣ ಅಲ್ಲಿಯೇ ಕಲ್ಲಾಗಿ ನಿಂತು ಬಿಟ್ಟನಂತೆ. ಅದಕ್ಕೆ ಆತನನ್ನು ಸಾಕ್ಷಿ ಗೋಪಾಲ ಎಂದು ಈಗಲೂ ಪೂಜೆ ಮಾಡುತ್ತಾರೆ. ಪ್ರತಿಯೊಬ್ಬ ಭಕ್ತನ ಮನದಲ್ಲಿ ನೆಲೆಸಿರುವ ಶ್ರೀಕೃಷ್ಣ ಅವರು ದೂರದ ವೃಂದಾವನದಲ್ಲಿ ಮಾತ್ರವಲ್ಲ, ನಮ್ಮ ಮನಸ್ಸಿನ ಆಳದಲ್ಲಿ ಸದಾ ವಾಸಿಸುತ್ತಿದ್ದಾರೆ. ಭಕ್ತಿಯಿಂದ ಕರೆದರೆ ಅವರು ತಕ್ಷಣ ಬರುತ್ತಾರೆ. ಕಣ್ಣಿಗೆ ಕಾಣದಿದ್ದರೂ ಮನಸ್ಸಿಗೆ ಶಾಂತಿ ನೀಡುವಂತೆ ಯಾವ ಸಂಕಟದಲ್ಲಿದ್ದರೂ ಅವರ ನಾಮವನ್ನು ಜಪಿಸಿದರೆ ಸಾಕು. ಕೃಷ್ಣ ಎಂದರೆ ಹೃದಯ ತುಂಬಿ ಶಾಂತಿ, ಜೀವನದಲ್ಲಿ ಬೆಳಕು, ಮನದಲ್ಲಿ ಧೈರ್ಯ, ಇದು ಅವರ ದೈವಿಕ ವಾಗ್ದಾನ. ಭಕ್ತಿಯ ಮಾರ್ಗದಲ್ಲಿ ಇಂತಹ ಮಧುರ ಸಂದೇಶಗಳನ್ನು ಪ್ರತಿದಿನ ಕೇಳಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಈ ಸಂದೇಶವನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ.